ಹರೇ ಶ್ರೀನಿವಾಸ ಸಂಧಿ 24 ಬಿಂಬ ಪ್ರತಿಬಿಂಬ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾಧರದಿ ಕೇಳುವುದು. ಮುಕ್ತ ಬಿಂಬನು ತುರ್ಯ ಜೀವನ್ ಮುಕ್ತ ಬಿಂಬನು ವಿಶ್ವಭವ ಸಂಸಕ್ತ ಬಿಂಬನು ತೈಜಸನು ಅಸೃಜ್ಯರಿಗೆ ಪ್ರಜ್ಞಾ ಶಕ್ತನಾದರೂ ಸರಿಯೇ ಸರ್ವೋದ್ರಿಕ್ತ ಮಗಿಮನು ದುಃಖ ಸುಖಗಳ ವ್ಯಕ್ತ ಮಾಡುತ್ತಲಿಪ್ಪ ಕಲ್ಪಾಂತರದಲ್ಲಿ ಬಪ್ಪರಿಗೆ ಅನ್ನನಾಮಕ ಪ್ರಕೃತಿಯೊಳಗ ಚಿನ್ನನಾಗಿ ಕೈ ಪ್ರಾಜ್ಞನಾಮದಿ ಸನ್ನಡಲ ಮೊದಲಾಲದವರೊಳು ಅನ್ನಾದ ತೈಜಸನು ಅನ್ನದ ಅಂಬುಜನಾಭ ವಿಶ್ವನು ಭಿನ್ನ ನಾಮ ಕ್ರಿಯೆಗಳಿಂದಲಿ ತನ್ನೊಳಗೆ ತಾರಮಿಸುವ ಪೂರ್ಣಾನಂದ ಜ್ಞಾನಘನ ಬೂದಿಯೊಳಗಡಗಿಪ್ಪ ಅನಲೋಪಾದಿ ಚೇತನ ಪ್ರಕೃತಿಯೊಳಗೆ ಅನ್ನ ಕೊಯದಿ ಕರೆಸುವ ಬ್ರಹ್ಮ ಶಿವರೂಪಿ ಓದನಪ್ರದ ವಿಷ್ಣು ಪರಮಾಹ್ಲಾದ ವೀವತ ತೃಪ್ತಿ ಪಡಿಸುವ ಅಗಾಧ ಮಹಿಮನ ಚಿತ್ರಕರ್ಮವನು ಆವ ಬಣ್ಣಿಸುವ ನಾದ ಭೋಜನ ಶಬ್ದದೊಳು ಬಿಂಬೋದನೋದಕದೊಳಗೆ ಘೋಷ ಅನುವಾದದೊಳು ಶಾಂತಾಕ್ಯ ಜಠರಾಗ್ನಿಯೊಳು ಇರುತ್ತಿಪ್ಪ ವೈದಿಕ ಸುಶಬ್ದದೊಳು ಪುತ್ರ ಸಹೋದರಾನುಗರಳು ಅತಿ ಶಾಂತನ ಪಾದಕಮಲವ ಅನವರತ ಚಿಂತಿಸು. ಈ ಪರಿಯಲಿಂದ ವೇದಮಾನಿ ರಮಾನುಪಾಸ್ಯ ಗುಣೋಧರಿ ಗುಣತ್ರಯ ವಿವರ್ಜಿತ ಸ್ವೋದರ ಸ್ಥಿತ ನಿಖಿಳ ಬ್ರಹ್ಮಾಂಡ ವಿಲಕ್ಷಣನು ಸಾಧು ಸಮ್ಮತವೆನಿಸುತ್ತಿಹ ನಿಶುಸೀದ ಗಣಪತಿ ಎಂಬ ಶ್ರುತಿ ಪ್ರತಿಪಾದಿಸುವುದು. ಅನವರತ ಅವನ ಗುಣ ಪ್ರಾಂತ ಕಾರಣದರೆ ಕರೆಸುವನು ಮಾಯಾರಮಣ ತಾ ಪುರುಷ ರೂಪದಿ ತಿಷ್ಠಲಗಳು ಪರಮ ಸತ್ಪುರುಷಾರ್ಥದ ಮಹತ್ತತ್ವದೊಳಗಿದ್ದು ಸರಸಿ ಜಪವಾಂಡ ಸ್ಥಿತ ಸ್ತ್ರೀ ಪುರುಷ ತನ್ಮಾತ್ರಗಳ ಏಕೋತ್ತರ ದಶೇಂದ್ರಿಯಗಳ ಮಹಾಭೂತಗಳ ನಿರ್ಮಿಸಿದ ಈ ಶರೀರಗಳ ಪುರುಷ ತ್ರಿಗುಣದಿ ಶ್ರೀ ಸಹಿತ ತಾನಿದ್ದು ಜೀವರಿಗೆ ಆಶಾ ಲೋಭ ಜ್ಞಾನ ಮದ ಮತ್ಸರ ಕುಮೋಹ ಕ್ಷುಧಾ ಪಾಶ ಹರ್ಷ ಸುಷುಪ್ತಿ ಸ್ವಪ್ನ ಪಿಪಾಸ ಜಾಗೃತಿ ಜನ್ಮ ಸ್ಥಿತಿ ಮೃತಿ ದೋಷ ಪುಣ್ಯ ಜಯ ಅಪಜಯ ದ್ವಂದ್ವಗಳ ಕಲ್ಪಿಸಿದ ತ್ರಿವಿಧ ಗುಣಮಯ ದೇಹ ಜೀವಗೆ ಕವಚ ಸಂದದಿ ತುಳಸಿ ಕರ್ಮ ಪ್ರಭಗದೊಳು ಸಂಚಾರ ಮಾಡಿಸುತ್ತಿಪ್ಪ ಜೀವರನ ಕವಿಸಿ ಮಾಯಾರಮಣ ಮೋಹವ ಭವಕ್ಕೆ ಕಾರಣನಾಗವನು ಸಂಸ್ರವಣ ಮನನವ ಮಾಳ್ಪರಿಗೆ ಸಂಸ್ರವಣ ಮಾನನವ ಮಾಳ್ಪರಿಗೆ ಮೋಚಕವೆನಿಸುತ್ತಿಪ್ಪ ಶಾಸನಾಕ್ವಯ ಸ್ತ್ರೀ ಪುರುಷರುಳು ವಾಸವಾಗಿ ಘನಿಂದರಿತು ವಿಶ್ವಾಸಪೂರ್ವಕ ಭಜಿಸಿ ತೋಷಿಸು ಸ್ವಾವರೋತ್ತಮರ ಕ್ಲೇಶನಾದನ ಅಚಲಗಳೊಳು ಪ್ರಕಾಶಿಸುತ್ತಲಿಘಾನು ಅನಶನ ರೂಪೋಪಾಸನವ ಮಳ್ಪರಿಗೆ ತೋರ್ಪನು ತನ್ನ ನಿಜ ರೂಪ ಪ್ರಕಾರಾಂತರ ಚಿಂತಿಪದಿ ಪ್ರಕೃತಿಯೊಳು ವಿಶ್ವಾದಿ ರೂಪವ ಪ್ರಕಟ ಮಳ್ಪನು ಯಥಾಮತಿಯೊಳು ಗುರುಕೃಪಾ ಬಲದಿ ಮುಖರ ನಿರ್ಮಿತ ಸದನದೊಳು ಪೋಗೆ ಸ್ವಕೀಯ ರೂಪವ ಕಂಬ ತೆರದಲ್ಲಿ ಅಕುಟಿಲಾತ್ಮಕ ಜರಾದರದಿ ಸರ್ವತ್ರ ತೋರುವನು ಪರಿಚ್ಛೇದತ್ರಯ ಪ್ರಕೃತಿಯೊಳಗಿರುತಿಗನು ವಿಶ್ವಾದಿ ರೂಪವದರ್ಶಿ ಆತ್ಮಾದಿ ತ್ರಿರೂಪವ ಈಕ್ಷಣತ್ರಯದಿ ಸುರುಚಿ ಜ್ಞಾನಾತ್ಮಸ್ವರೂಪದಿ ತುರ್ಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿಪ್ರದಾಯಕನು ಈತನಹುದೆಂದು ಕಮಲ ಸಂಭವ ಜನಕ ಜಡಜಂಗಮರೊಳಗೆ ನೆಲೆಸಿದ್ದು ಕ್ರಮ ವಿಕ್ರಮದಿ ಕರ್ಮವ ಮಾಡಿಸುತ್ತಿಪ್ಪ
ಬೇಸರದೆ ಕ್ಷಮ ಕ್ಷಾಮ ಸಮೀಹ ನಕ್ಪಯ ಸುಮನಸಾಸುರೊಳಗೆ ಅಹಂ ಮಮ ನಮಮ ಎಂದೀ ಉಪಾಸನೆಗೈವ ಪ್ರಾಂತದಲ್ಲಿ ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ ಈ ಶ್ರೀಶಗೆ ಜಡ ಪ್ರತಿಮೆ ಎನಿಪದು ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಗ ನಿತ್ಯ ಸಾಲಗ್ರಾಮದೋಪಾದಿ ಏಕಮೇವ ದ್ವಿತೀಯ ರೂಪಾನೇಕ ಜೀವರೊಳಗಿದ್ದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸದಲೇ ಮೂಕ ಬದಿರ ಅಂಧಾದಿ ನಾಮಕ ಈ ಕಳೆಯವರದೊಳಗೆ ಕರೆಸುವ ಮಾಕಳತ್ರನ ಲೌಕಿಕ ಮಹಾಮಹಿಮೆಗೆ ಏನೆಂಬೆ ಲೋಕಬಂಧುರ್ಲೋಕನಾಥ ವಿಶೋಕ ಭಕ್ತರ ಶೋಕನಾಥನ ಶ್ರೀಕರಾರ್ಪಿತ ಶೋಕದಂಡದಲಿಪ್ಪ ಸರ್ವರುಳು ಸಾಗುವನು ಸಜ್ಜನರ ಪರಮ ಕೃಪಾಕರೇಶ ಪಿನಾಕಿ ಸನ್ನುತ ಸ್ವೀಕರಿಸುವ ಆನತರು ಕೊಟ್ಟ ಸಮಸ್ತ ಕರ್ಮಗಳ ಅಹಿತ ಪ್ರತಿಮೆಗಳೆನಿಸುವವೋ ದೇಹ ಗೇಹ ಪತ್ಯ ಶತಿಧನ ಲೋಹ ಕಷ್ಟಶಿಲಾ ಮೃದಾತ್ಮಕವಾದ ದ್ರವ್ಯಗಳು ಸ್ನೇಹದಲ್ಲಿ ಪರಮಾತ್ಮ ಎನಗಿತ್ತೀಹನೆಂದು ಅರಿತು ಅನುದಿನದಿ ಸಮೋಹಕ್ಕೊಳಗಾಗದಲೆ ಪೂಜಿಸು ಸರ್ವಾಧಾರಕನ ಶ್ರೀತರುಣಿ ವಲ್ಲಭಗೆ ಜೀವರು ಚೇತನ ಪ್ರತಿಮೆಗಳು ಓತಪ್ರೋತನಾಗಿದ್ದೆಲ್ಲರಳು ವ್ಯಾಪಾರ ಮಾಡುತ್ತೀಗ ಹೋತ ಸರ್ವೇಂದ್ರಿಯಗಳು ಸಂಪ್ರೀತಿ ಇಂಡುಣಿಸಿ ವಿಷಯ ನಿರ್ವಾತ ದೇಶಗದೀಪದಂದದಲಿಪ್ಪ ನಿರ್ಭಯದಿ ಭೂತಶೋಕಿತ ಮಾನವನು ಬಹು ಮಾತನಾಡುವ ತರದಿ ಮಹದದ್ಭೂತ ವಿಸ್ಮಾವೇಶದಿಂದಲೇ ವರ್ತಿಸುವುದು ಜಗವು ಕೈತವಕ್ತಿಗಳೆಲ್ಲ ಶೇಷಪಣಾತ ಪತ್ರಗೆ ಜೀವ ಪಂಚಕವು ಹತವೆಂದಿಗೂ ಭಿನ್ನಪಾದ ಕೊಯರಿ ಕರೆಸುವುದು ದಿವಿಯೊಳಿಪ್ಪವು ಮೂರು ಪಾದಗಳವನಿಯೊಳಗಿಹವು ಒಂದು ಈ ವಿಧ ಕವಿ ವಿರೀಡಿತ ಕರೆಸುವ ಚತುಷ್ಪಾತು ತಾನೆಂದು ಇವನ ಪಾದ ಚತುಷ್ಟಯಗಳನ್ನು ಅನುಭವಕ್ಕೆ ತಂದು ನಿರಂತರದಿ ಉದ್ಧವನ ಶಕ ಸರ್ವಾಂತರಾತ್ಮಕನೆಂದು ಸ್ಮರಿಸುತ್ತಿರು ವಂಶವಾಗಲು ಬೆಳೆಯ ಕಂಡು ನರಂಶದಲ್ಲಿ ಶೋಭಿಪದು ಭಾಗದ ವಂಶಪಾಶತೆ ಕಟ್ಟಿ ಏರುವ ಡಂಬ ಮಸ್ತಕಕ್ಕೆ ಕಂಸಮರ್ಧನ ದಾಸರಿಗೆ ನಿಸ್ಸಂಶಯದಿ ವಂದಿಸೆ ನಾವಿದ್ವಂಸನೆಂದು ಕಂಸಮರ್ಧನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿಧ್ವಂಸನೆಂದು ಅಹಂಕರಿಸೆ ಭವಗುಣದಿಂದ ಬಂಧಿಸುವ